ಹಿಡಿದ ಅವರು ಸಹ ದಿವಾಳಿ ಎದ್ದಿದ್ದು ಹಿಂದಿನ ದಿನದಲ್ಲೇ. ಅದೇ ರೀತಿ ಇರಾಕ್ಗಳು ಎರಡೂ ದಿವಾಳಿ ಎದ್ದಿದ್ದು. ಯುದ್ಧ 15 ವರ್ಷ ಮಾಡಿದ್ರೆ ಹಂಗೆ ಯುದ್ಧ. ಇದು ಲಾಸ್ಟ್ ಏನಪ್ಪ ಅಂತಂದ್ರೆ ರಿಸಾರ್ಟ್ ಅಂತ ಏನು ಸಿದ್ದರಾಮಯ್ಯ ಹೇಳ್ಯಾರಲ್ಲ, ಕೊನೆ ಹಂತದ ಆಗ್ಬೇಕು ಅನ್ನೋದು ಇವೆಲ್ಲ ತುಂಬಿಕೊಂಡಿದ್ದಾವೆ. ಹಾಗಂತೇಳಿ ಈಗ ಯುದ್ಧ ಮಾಡಬಾರ್ದು ಅಂತೇಳಿ ಅವರು ಸ್ವತಃ ಹೇಳ್ತಾ ಇದ್ದಾರೆ. ನಾ ಅಂಜಿಲ್ಲ ಹಂಗೆ ಅಂತ ಹೇಳ್ತಾರೆ. ಅಂದಾರೋ ಇಲ್ಲೋ ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಒಂದು ಮಾತ್ರ ಅವರು ಅಂಜಿದ್ದೇನಪ್ಪ ಅಂತಂದ್ರೆ ಸುಳ್ಳಿನಲ್ಲ ದಿನ ಈ ಯುದ್ಧನ ಅಲ್ಲಪ್ಪ, ಶಾಂತಿ ಬೇಕು ನಮಗೆ, ಒಂದು ಮಾತುಕತೆ ಮೂಲಕ ಮುಗಿಸ್ಬೋದೇನೋ ಅನ್ನುವಂಥ ನೆಲೆಯಲ್ಲಿ ಮಾತಾಡಿದ್ದಾರೆ. ಆದರೆ ಇವತ್ತು ನಮ್ಮ BJPಗರು ಅದನ್ನು ದೊಡ್ಡ ಇಶ್ಯೂ ಮಾಡಿದ್ದಾರೆ. ಮೊದಲಿಗಂತೂ ನಮ್ಮ ಯತ್ನಾಳ್ ದೊಡ್ಡ ಇಶ್ಯೂ ಮಾಡಿ ತಮಗೇನು ನಾಲಿಗೆ ಮುಂದೆ ಬರ್ತದೆ ಮಾತಾಡಿಬಿಟ್ರು. ಇನ್ನು ಬಿಟ್ಟು ಮುಂದೆ ಬೆಳೀತು ಅಂತೇಳಿ BY ವಿಜೇಂದ್ರ ಅವರು ಕ್ರಿಟಿಸಿಸಮ್ ಶುರು ಮಾಡಿಬಿಟ್ರು. ಅವ್ರ ಜೊತೆಗೆ ನಮ್ಮ ಸಂಸದ ಜಗದೀಶ್ ಶೆಟ್ಟರ್ ಅವರಂತೆ ಇಷ್ಟು ವರ್ಷ ರಾಜ್ಯದಲ್ಲಿ ಮಾತ್ರ ಮುಸ್ಲಿಂ ಓಲೈಕೆ ಮಾಡುತ್ತಿದ್ದ ಸಿದ್ದರಾಮಯ್ಯ ಈಗ ಪಾಕಿಸ್ತಾನದ ಮುಸ್ಲಿಮರನ್ನು ಓಲೈಕೆ ಮಾಡಿದ್ದು ನಾಟಕೀಯರು ಅಂತೇಳಿ ಅದು ಮೂರ್ಖತನದ್ದು ಅಂತ ಏನು ಅವ್ರಿಗೆ ಏನೇನು ಸಾಧ್ಯದೋ ಎಲ್ಲ ಟೀಕೆ ಮಾಡಲಿಕ್ಕಿದ್ದಾರೆ. ಯಾಕಂದರೆ BJP ವಿರೋಧ ಪಕ್ಷ ಮಾಡಲೇಬೇಕಾದ್ರೆ ಬೆನ್ಬಿಟ್ಟು ತೊಗೋಬೇಕು ಅಂತೇಳಿ. ಈಗಾಗಲೇ ಕಾಂಗ್ರೆಸ್ ಏನಾದರೂ ಸ್ವಲ್ಪ ಏನೋ ಮೊನ್ನೆ ಘಟನೆ ಆದಾಗ ಸಪೋರ್ಟ್ ಮಾಡೋದು ಹೋಗಿದ್ರೆ ಕಾಂಗ್ರೆಸ್ ಇನ್ನೂ ನುಚ್ಚುಗಳಾಗ್ತಿದ್ನೋ ಆ ರೀತಿಯಾಗಿ ದಾಳಿಗಳಾಗ್ತಾಯಿದ್ವು. ಯಾಕಂದರೆ BJP ವಿರೋಧ ಪಕ್ಷ ಆಗಿ ಬೆಳೆದು ಬಂದಿದ್ದು ಯಾವ ವಿಷಯ ದೊಡ್ಡದು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರಲ್ಲೇ ಎಕ್ಸ್ಪರ್ಟ್ ಹ್ಯಾಂಡ್ ಇರೋದ್ರಿಂದಾಗಿ ಅದನ್ನು ಯುಟಿಲೈಸೇಷನ್ ಮಾಡ್ಕೋದ್ರೆ ಭಾಳ ಜನ ಇದ್ದಾರೆ. ಹೀಗಾಗಿ ಇಡೀ ದೇಶ ಇವತ್ತು ಯುದ್ಧದ ಉನ್ಮಾದದಲ್ಲಿದೆ ಮತ್ತು ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಇವನ್ನ ಯಾಕೆಂತಂದ್ರೆ ಒಂದು ಏನಾಗ್ತದೆ ಆಗಲ್ಲಪ್ಪ, ಇಷ್ಟು ತೊಂದರೆ ತೊಗೊಳಗಿಂತ ತಿಂಗಳು 2 ತಿಂಗಳು 5 ತಿಂಗಳು 3 ತಿಂಗಳು ನಡೆಸಿ ಹೋಗ್ತದೆ ಯುದ್ಧ. ಒಂದು ಕಡೆ ನೀರಿನ ಯುದ್ಧ, ಇನ್ನೊಂದು ಕಡೆ ಈ ಒಂದು ಗಿಲ್ಗಿಟ್ ಮತ್ತು ಲಾಹೋರ್ವರೆಗೆ ಯುದ್ಧ. ಇವು ಆದರೆ ಚಲೋ ಏನೋ ಅನ್ನೋದು ಭಾಳಷ್ಟು ಜನ BJPಗಿರೋದು, ಅದೇ ಕಾಲಕ್ಕೆ BJP ಬೆಂಬಲಿಗಿರೋದು, ಅದೇ ಕಾಲಕ್ಕೆ ದೇಶ ಪ್ರೇಮಿಗಳದು, ಅದೇ ಕಾಲಕ್ಕೆ ಎಲ್ಲ ನೆಲೆಯಲ್ಲೇ ಒಂದಿಷ್ಟು ಜನ ಎದ್ದು ನಿಂತಿದ್ದಾರೆ. ಇಡೀ ಬಹುಸಂಖ್ಯಾತರ ಈ ದೇಶದಲ್ಲಿ ಯುದ್ಧ ಆಗಲಿ ಅಂತೇಳಿ. ಅದಾದರೆ ಏನಾಗ್ತದೆ ನೋಡೋಣ. ಅದೇ ಕಾಲಕ್ಕೆ ಇನ್ನೊಂದು ಮಾತು ಇಲ್ಲಿ ಮತ್ತು ಗಮನದಲ್ಲಿಟ್ಕೋಬೇಕಾಗಿದೆ. ಈ ಸಲ ಮುಸ್ಲಿಂ ಸಂಘಟನೆಗಳ ಸಹಿತ ಈ ದೇಶದ ಮುಸ್ಲಿಮರು ಸಹಿತ ಯುದ್ಧ ಆಗಿಬಿಡಲಪ್ಪ ಸಾಕು ನಮಗೆ ಅನ್ನುವಷ್ಟು ಮಟ್ಟಿಗೆ ಅವರು ಅಲ್ಲಲ್ಲಿ ಎಲ್ಲ ಕಡೆ ಹೆಚ್ಚುಕಡಿಮೆ ತಮ್ಮ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಒಂದು ಪಹಲ್ಗಾಮ್ ಈ ದುರ್ಘಟನೆ ಆಗಿದೆ ಅದನ್ನು ಖಂಡಿಸ್ತಾ ಇದ್ದಾರೆ. ಅವ್ರಿಗೂ ಸಾಕಾದಂಗೆ ಎಷ್ಟು ಸಪೋರ್ಟ್ ಮಾಡಪ್ಪ ಇವ್ರು ನಮ್ಮವ್ರನ್ನೋ ಅನ್ನಿಸ್ಲಿಕ್ಕೆ ಆಗ್ತದೆ. ಒಟ್ಟಾರೆಯಾಗಿ ಇವತ್ತು ಇಡೀ ದೇಶ ಎದ್ದು ನಿಂತಾಗ ಸಿದ್ದರಾಮಯ್ಯನವರು ಒಂದಿಷ್ಟೇನೋ ಮಾತಾಡಿದ್ದು ದೊಡ್ಡ ಇಶ್ಯೂ ಆಗಿದೆ. ಆಗಲಿ ಅದೇನಾದರೂ ಸಹಿತ ಸಿದ್ದರಾಮಯ್ಯನವರು ಎದುರಿಸೋಂಗಿದ್ದಾರೆ, ಅದು ಉತ್ತರ ಕೊಡೋದು ಬೀರಲಿ. ಒಟ್ಟಿನಲ್ಲೇ ಯುದ್ಧ ಕೊನೆ ಅಸ್ತ್ರ ಆಗಬೇಕು. ಈ ಕೊನೆ ಅಸ್ತ್ರ ಆಗಿ ಬಂದದ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಎಲ್ಲರ ಅಭಿಪ್ರಾಯದಲ್ಲಿ ಯುದ್ಧ ಆಗಲ್ಲ. ಆದರೆ ಭಾಳ ಒಳ್ಳೆಯದಿರೋ. ಆದರೆ ಮುಗಿದು ಯಾವಾಗ ನಾವು ಗೆದ್ದ ತಗೋತೀವೋ ಇಲ್ಲ ಅನ್ನೋದು ಮಾತ್ರ ಇದಕ್ಕೆ ನಾವು ಈಗಾಗಲೇ ಉತ್ತರ ಹುಡುಕೊಂಡು ಇದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥದ ಹೇಳಿ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.